ಬೆಂಗಳೂರಿನಲ್ಲಿ ತಡರಾತ್ರಿ ಭೀಕರ ಮಳೆಯಾಗಿದೆ. ಇಂಥ ಏರಿಯಾ ಇಲ್ವೇ ಇಲ್ಲ ಅನ್ನೋ ಹಾಗಿಲ್ಲ. ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಸಾಕಷ್ಟು ಬಡಾವಣೆಯ ನಿವಾಸಿಗಳು ರಾತ್ರಿ ಪೂರ್ತಿ ಜಾಗರಣೆ ಮಾಡಿವೆ. ರಾಜಧಾನಿ ಜನರ ನಿದ್ದೆಯನ್ನ ಹಾಳು ಮಾಡಿದ ಮಳೆ. ರಾತ್ರಿ ಸುರಿದಂತಹ ಮಳೆಗೆ ಜನರ ನಿದ್ದೆ ಕೂಡ ಹಾಳಾಗಿ ಹೋಗಿದೆ. ಒಂದೊಂದು ಏರಿಯಾ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆಡ್ಕೋಡಿಯಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಮನೆಯಲ್ಲಿದ್ದವರ ಸ್ಥಿತಿಯಂತೂ ಅಯೋಮಯವಾಗಿದೆ. ಮನೆ ಒಳಗಡೆ ಇದ್ದ ಸಾಮಗ್ರಿಗಳು ಕೂಡ ನೀರು ಪಾಲಾಗಿವೆ. ಮನೆಯಿಂದ ನೀರನ್ನ ಹೊರ ಹಾಕಲಿಕ್ಕೆ ರಾತ್ರಿ ಇಡೀ ಪರದಾಡಿದಂತಹ ಜನರು. ಯಾಕೆಂದ್ರೆ ಇವುಗಳೆಲ್ಲ ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಮನೆಗಳಾಗಿವೆ. ಅರ್ಧ ಗಂಟೆ ಅಥವಾ 1 ಗಂಟೆ ಸುರಿಯೋ ಮಳೆಗೇನೆ ತಡ್ಕೊಳ್ಳಲ್ಲ ಕೆಲವೊಂದು ಏರಿಯಾಗಳು. ಅಂಥದ್ರಲ್ಲಿ ಇಡೀ ರಾತ್ರಿ ಹೆಚ್ಚು ಕಡಿಮೆ ಈಗಲೂ ಬರ್ತಾ ಇರಬೇಕು ಮಳೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಜನರ ನಿದ್ದೆ ಕೂಡ ಹಾಳಾಗಿ ಹೋಗಿದೆ. ನಿದ್ದೆ ಮಾಡೋದಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಸುರಿತಾನೇ ಇದೆ ಮಳೆ, ಕಂಟಿನ್ಯೂಸ್ಲಿ ಮಳೆ ಸುರಿತಾನೇ ಇದೆ. ತಗ್ಗು ಪ್ರದೇಶದಲ್ಲಿ ಮನೆ ಇರೋದಕ್ಕೆ ಮಳೆ ನೀರೆಲ್ಲ ಮನೆಗಳಿಗೆ ಒಳಗೆ ನುಗ್ಗಿದೆ. ಹೀಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಯಿಂದ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ಮನೆಗಳು, ರಸ್ತೆಗಳು, ಅಂಡರ್ ಪಾಸ್ಗಳು, ಬಡಾವಣೆಗಳು ಕೂಡ ಜಲಾವೃತಗೊಂಡಿವೆ. ವರುಣ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯನ್ನ ಅಲ್ಲೋಲ ಕಲ್ಲೋಲವಾಗಿಸಿದೆ ಮಳೆ. ರಣಭೀಕರ ಮಳೆ, ಪೂರ್ವ ಮುಂಗಾರು ಮಳೆ ಏನಿದೆ, ಧಾರಾಕಾರ ಮಳೆಯಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಲ್ಲಿ ನೀರು ನಿಂತಿದೆ. ಪರಿಣಾಮ ವಾಹನ ಸಂಚಾರಕ್ಕೆ ಸಮಸ್ಯೆ ಕೂಡ ಉಂಟಾಗಿದೆ. ಫ್ಲೈಓವರ್ನಲ್ಲಿ ನೀರು ನಿಂತಿರುವ ಹಿನ್ನೆಲೆಯಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದಲ್ಲಿ ತೆರಳಲು ಸೂಚನೆ ಮಾಡಲಾಗ್ತಿದೆ. ಮಳೆಯಿಂದಾಗಿ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದು, ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಕೂಡ ಮುಳುಗಡೆ ಆಗಿ ಹೋಗಿದೆ ಆಲ್ರೆಡಿ. ಹಲವೆಡೆ ರಸ್ತೆಗಳ ಮೇಲೆ ಮರಗಳು ಮುರಿದು ಬಿದ್ದು ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದೆ. ಸಾಯಿ ಲೇಔಟ್, ಸಂಪಂಗಿ ರಾಮನಗರ, ಈಜಿಪುರ ಸೇರಿದಂತೆ ಬಹುತೇಕ ಪ್ರದೇಶದಲ್ಲಿ ನೀರಲ್ಲಿ ಮುಳುಗಿದ್ದು ಪ್ರವಾಹ ಸ್ಥಿತಿ ಎದುರಾಗಿದೆ. ನಾನೇನು ಹೇಳಿದೆ, ಸಾಯಿ ಲೇಔಟ್ ಆಗಿರ್ಬೋದು, ಸಂಪಂಗಿ ರಾಮನಗರ ಆಗಿರ್ಬೋದು, ಈಜಿಪುರ, ಇದೇನು 3 ಪ್ರದೇಶಗಳಿದೆ, ಇದು ಆಲ್ರೆಡಿ ನೀರಲ್ಲಿ ಮುಳುಗಿ ಹೋಗಿದೆ ಅಂತೆ. ಪ್ರವಾಹ ಸ್ಥಿತಿ ಎದುರು ನೋಡುವಂತಾಗಿದೆ ಬೆಂಗಳೂರಿನ ಜನತೆ.